ಬಾಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಮಾಮ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಫಸ್ಟ್ ಅಪ್ಡೇಟು ಏಷ್ಯಾ ಕಪ್ಪಿಗೆ ಚಾಲನೆ ಸಿಕ್ಕಿದೆ. ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರು ಅಂತ ಅನ್ಕೊಂಡಿದ್ದೆ. ಎಲ್ಲ ಕ್ಯಾಪ್ಟನ್ಸು ಆಚಾರಾತಿ ಹಾಕಿದ್ರು. ಸೊ ನಾವು ಪ್ರೆಸ್ ಕಾನ್ಫರೆನ್ಸ್ ಒಂದು ಟೂರ್ನಮೆಂಟ್ದು ಪ್ರೆಸ್ ಕಾನ್ಫರೆನ್ಸ್ ನೋಡಿ ಏನೇನೋ ಎಷ್ಟೆಷ್ಟು ಆಗೋಗ್ಬಿಟ್ಟೈತೆ ಗುರು. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿದು ಪ್ರೆಸ್ ಕಾನ್ಫರೆನ್ಸ್ ನೋಡಲಿಲ್ಲ. ಇಂಡಿಯಾ ಪಾಕಿಸ್ತಾನ್ ಕ್ಲಾಶಿಂದ ಎಲ್ಲ ಏನೂ ಆಗ್ತಾಯಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಪ್ರೆಸ್ ಕಾನ್ಫರೆನ್ಸ್ಗಳು. ಸೊ ಇವಾಗ ಪ್ರೆಸ್ ಕಾನ್ಫರೆನ್ಸ್ ಆಯಿತು, ಯಾಕಂದರೆ ನ್ಯೂಟ್ರಲ್ ವೆನ್ಯೂಲಿ ಆಗಿರೋದ್ರಿಂದ. ಇಂಡಿಯಾ ಮತ್ತು ಪಾಕಿಸ್ತಾನದವರು ಹ್ಯಾಂಡ್ ಶೇಕ್ ಮಾಡಿಲ್ಲ. ಇಬ್ಬರು ಕ್ಯಾಪ್ಟನು ಸೂರ್ಯಕುಮಾರ್ ಯಾದವ್ಗೆ ಹೇಳಿ ಕಳಿಸಿರು ಅಂತ ಕಾಣಿಸುತ್ತೆ. ನಾವು ಆಡ್ತಿರೋದೇ ದೊಡ್ಡದಿಲ್ಲ, ಹ್ಯಾಂಡ್ ಶೇಕ್ ಎಲ್ಲ ಮಾಡೋಂಗಿಲ್ಲ ಪಾಕಿಸ್ತಾನದವ್ರ ಜೊತೆಗೆ ಅಂತ. ಆ್ಯಂಡ್ ಪಕ್ಕದಲ್ಲೂ ಕೂಡ ಕೂತ್ಕೊಂಡಿರಲಿಲ್ಲ. ಸೊ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಎಲ್ಲ ಮ್ಯಾಟ್ರ್ ಆಗುತ್ತೆ ಅಲ್ಲ. ಫಸ್ಟ್ ಆಫ್ ಆಲ್ ಆಡ್ತಿರೋದೇ ದೊಡ್ಡ ವಿಷಯ ಅಲ್ಲ ನಾವಲ್ಲಿ. ಯಾಕಂದರೆ ಸಿಕ್ಕಾಪಟ್ಟೆ ಅಗೇನ್ಸ್ಟ್ ಇದೆ, ಆಡಬಾರ್ದು ಪಾಕಿಸ್ತಾನ ಅಗೇನ್ಸ್ಟು ಅಂತ. ಯಾಕಂದರೆ ದೇಶ ಮೊದಲು ನಮಗೆ ಅನ್ನೋದು ಜನಗಳಿಗೆ ಅದು ಕೂಡ ಇದೆ ಥಾಟು. ಸೊ ಅದೆಲ್ಲ ಇಟ್ಕೊಂಡು ಇವಾಗ ಆಡ್ತಿರೋದು ಆ್ಯಕ್ಚುಲಿ ದೊಡ್ಡ ವಿಷಯ. ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿದವ್ರ ಪಕ್ಕ ಕೂತ್ಕೊಳ್ಳೋದು ಇವೆಲ್ಲ ಮಾಡೋವಂಥ ಸೀನೇ ಇಲ್ಲ. ಅಪ್ಡೇಟ್ ನಂಬರ್ 2, ACBಯ ಚೇರ್ಮನ್ ಮಾತಾಡಿದ್ರೆ ರಿಚರ್ಡ್ ಥಾಮ್ಸನ್ ಅವರು, ದ 100 ಇಸ್ ಎ ಕ್ಲಿಯರ್ ಕಾಂಪಿಟೇಷನ್ ಟು IPL ಅಂತ ಹೇಳಿದ್ದಾರೆ. ಯಾವ ಆ್ಯಂಗಲಿಂದನಪ್ಪ? IPLಗೆ ಯಾವುದಾನ ಒಂದು ಟೂರ್ನಮೆಂಟ್ ಆಗಿರಲಿ, ಅಂದರೆ ICCದೇ ಆಗಿರ್ಬೋದು ಅಥವಾ ಯಾವುದಾದ್ರೂ ಲೀಗ್ಗಳೇ ಆಗಿರ್ಬೋದು, ಕಾಂಪಿಟೇಷನ್ ಕೊಡೋಕ್ಕಾಗತ್ತ ಮಗ? ಎದುರು ನಿಂತ್ಕೊಳಕ್ಕಾಗತ್ತೆ? IPL ಮುಂದೆಗಡೆ ನಿಂತ್ಕೊಳ್ಳೋವಂಥ ಸೀನೇ ಇಲ್ಲ. IPL ಹತ್ರಕ್ಕೆ ಯಾವ ಲೀಗೂ ಕೂಡ ಯಾವ ಟೂರ್ನಮೆಂಟೂ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್. IPL ಆ ರೇಂಜಿಗೆ ಬೆಳೆದಿದೆ. ಅದನ್ನು ಟಚ್ ಮಾಡೋದಿರಲಿ, ಹತ್ರಕ್ಕೆ ಹೋಗಿ ನಿಂತ್ಕೊಳಕ್ಕೂ ಕೂಡ ಎದುರ್ಕೊಬೇಕು. ಇವ್ರು ಕಾಂಪಿಟೇಷನ್ ಅಂತ ಬೇರೆಲ್ಲ ಹೇಳ್ತಾ ಇದ್ದಾರೆ, ಜೋರಾಗಿ ಕನ್ಸು ಕಾಣಬೇಕಷ್ಟೇ. ಕಾಣಲಿ ಬಿಡಿ. ಅಪ್ಡೇಟ್ ನಂಬರ್ 3, ರಿಷಬ್ ಪಂತ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಆ ಇಂಜುರಿ ಆಗಿದ್ದವ್ರಿಗೆ ಕಾಲಿಗೆ ಅಲ್ಲಿಂದ ಕಾಣೆ ಆಗೋಗ್ಬಿಟ್ಟವ್ರು ರಿಷಬ್ ಪಂತ್. ಇನ್ಫ್ಯಾಕ್ಟ್ ಕ್ರಿಕೆಟೇ ಕಾಣೆ ಆಗೋಗ್ಬಿಟ್ಟಿತ್ತು. ಇವಾಗ ಏಷ್ಯಾ ಕಪ್ ಬಂದಿರೋದ್ರಿಂದ ಸ್ವಲ್ಪ ರಿಕವರಿ ಆಗಿದೆ ಕ್ರಿಕೆಟು. ಸೊ ರಿಷಬ್ ಪಂತ್ ಅವರ ರಿಕವರಿ ಆಗುತ್ತಂತೆ ಅಕ್ಟೋಬರ್ ತಿಂಗಳಲ್ಲಿ. ಆ್ಯಂಡ್ ಹೋಮ್ ಸೀರೀಸ್ ಏನು ನಡೀತಾ ಇದೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟು, ಈ ಸೀರೀಸಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಂತೆ. ಎಸ್ಟಿಮೇಷನ್ ಇವ್ರಿಗೆ ಅಕ್ಟೋಬರಲ್ಲಿ ಇವ್ರು ಪರ್ಫೆಕ್ಟಾಗಿ ಆಡೋ ಥರ ಆಗುತ್ತೆ ಅಂತ. ಸೊ ಅದರಿಂದ ಹೋಪ್ ಮಾಡೋಣ, ಹೋಪ್ ಫಾರ್ ದ ಬೆಸ್ಟ್. ಯಾಕಂದರೆ ಟೆಸ್ಟ್ ಸೀರೀಸ್ ಕೂಡ ಇರೋದ್ರಿಂದ. ಅಪ್ಡೇಟ್ ನಂಬರ್ 4, ಲೈಕ್ಲಿ ಅಪ್ಡೇಟ್ ಬಂದ T20 ವರ್ಲ್ಡ್ ಕಪ್ 2026 ರಿಲೇಟೆಡು. ಯಾವ ಡೇಟಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ, co-hosted ಬೈ ಇಂಡಿಯಾ ಆ್ಯಂಡ್ ಶ್ರೀಲಂಕಾ. ಇದು ಸ್ಟಾರ್ಟ್ ಆಗುತ್ತಂತೆ ಫೆಬ್ರವರಿ 7ನೇ ತಾರೀಕಿಂದ ಮಾರ್ಚ್ 8ನೇ ತಾರೀಕುವರೆಗೂ ನಡೆಯುವಂಥ ಟೂರ್ನಮೆಂಟ್. ಆಲ್ಮೋಸ್ಟ್ ಒಂದು ತಿಂಗಳು ಅದಾದಮೇಲೆ ಮತ್ತೆ IPL ಸ್ಟಾರ್ಟ್ ಆಗುತ್ತೆ. 20 ಟೀಮ್ಗಳು ಇರುವಂಥ ಟೂರ್ನಮೆಂಟು. ಲಾಸ್ಟ್ ಟೈಮು ಕೂಡ ಇಷ್ಟೊಂದು ಟೀಮ್ಗಳೇ ಇದ್ದು. ಬಟ್ ನಾವು ಅಂದ್ಕೊಳೋದು 10 ಟೀಮ್ ಇತ್ತು ಅಂದರೆ ಬೆಟರ್ ಅಂತ ಅನಿಸುತ್ತೆ. 20 ಟೀಮ್ ಎಲ್ಲ ಒಂದು ಅಜ್ಜಿ ಕಲ್ಗಚ್ಚಾಗುತ್ತೆ ಅವರು. ನೋಡೋಲ್ಲ ಲಾಸ್ಟ್ ಟೈಮ್ ವ್ಯೂವರ್ಶಿಪ್ ಅನ್ನೋದು ಎಲ್ಲಿ ಯಾವ ಮ್ಯಾಚ್ ನಡೀತಾ ಐತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅಂದರೆ ಸ್ಕೆಡ್ಯೂಲ್ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಏನಂತ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಆ ವೆಸ್ಟ್ ಇಂಡೀಸಲ್ಲೆಲ್ಲ ಆದಾಗ ಟೂರ್ನಮೆಂಟು. ಸೊ ನನ್ನ ಪ್ರಕಾರ ಒಂದು 10 ಟೀಮ್ ಇದನ್ನೇ ಚೆನ್ನಾಗಿರುತ್ತೆ. ಫಾರ್ಮ್ಯಾಟು ಕೂಡ ಸಖತ್ತಾಗಿರುತ್ತೆ. ಬೇಕಾದ್ರೆ ಎಲ್ಲರ ಮೇಲೂ ಕೂಡ ಆಡಲಿ. 10 ಟೀಮ್ ಇದನ್ನೇ ಒಂದೂವರೆ ತಿಂಗಳು ಬೇಕಾದ್ರೆ ಆಡ್ಬಿಡಿ. 10 ಟೀಮ್ ಇದನ್ನೇ ಚೆನ್ನಾಗಿರುತ್ತೆ. 20 ಟೀಮ್ ಎಲ್ಲ ಕಲ್ಗಚ್ಚಾಗುತ್ತೆ. ಅಪ್ಡೇಟ್ ನಂಬರ್ 5, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ದು ಟಿಕೆಟ್ಸ್ಗಳೇನಿದ್ದಾವೆ. ಸೊ ಈ ಕ್ಲಾಸ್ದು ಟಿಕೆಟ್ಸ್ಗಳು ಇನ್ನೂ ಸೋಲ್ಡ್ ಔಟ್ ಆಗಿಲ್ವಂತೆ. ಆಶ್ಚರ್ಯ ಮೂಡಿಸ್ತಾವ್ರು ಇವಾಗ. ಯಾಕೆ ಅಂತಂದರೆ 5 ನಿಮಿಷಕ್ಕೆಲ್ಲ ಸೋಲ್ಡ್ ಔಟ್ ಆಗುವಂಥ ಮ್ಯಾಚ್ ಇದು. ಇಂಥ ಎಕ್ಸೈಟಿಂಗ್ ಮ್ಯಾಚು. ಇವಾಗ ಟಿಕೆಟ್ಸ್ 50% ಇನ್ನೂ ಖಾಲಿನೇ ಇದ್ದಾವೆ ಅಂತಂದರೆ ಆಶ್ಚರ್ಯ ಖಂಡಿತ ಆಗೇ ಆಗುತ್ತೆ. ಯಾಕಂತಂದರೆ ನೋಡಿ, ಇಲ್ಲಿ ಬಾಬರ್ ಆಜಮ್ ಇಲ್ಲ, ರಿಜ್ವಾನ್ ಇಲ್ಲ. ಸೊ ಇಂಥ ಮೇನ್ ಪ್ಲೇಯರ್ಸ್ಗಳು ಇಲ್ಲೇ ಇರೋಂಥ ಟೂರ್ನಮೆಂಟ್ ಆ ಕಡೆಯಿಂದ, ಜೊತೆಗೆ ನಮ್ಮ ಇಂಡಿಯಾ ಕಡೆಯಿಂದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಥ ಸಿಕ್ಕಾಪಟ್ಟೆ ಲೆಜೆಂಡ್ರಿ ಪ್ಲೇಯರ್ಸ್ಗಳು ಇಲ್ಲೇ ಇರೋಂಥ ಟೂರ್ನಮೆಂಟ್ ಆಗಿರೋದ್ರಿಂದ ಇಲ್ಲಿ ಕ್ಲಾಶ್ ಏನಾದರೂ ಸ್ವಲ್ಪ ಪರ್ಸ್ನಲ್ ಆಗಿ ತಗೊಂಡಿಲ್ವ ಫ್ಯಾನ್ಸ್ಗಳು ಅಂತ ಗೊತ್ತಾಗ್ತಿಲ್ಲ. ಏನಂತ ಎಕ್ಸೈಟ್ಮೆಂಟ್ ಏನಿಲ್ಲ. ಈಗ ಪಾಕಿಸ್ತಾನದವ್ರು ಯಾವಾಗಲೂ ಸೋಲ್ತಾರೆ, ಇಂಡಿಯಾದವ್ರು ಯಾವಾಗಲೂ ಗೆಲ್ತಾರೆ ಅಂದರೆ ಟೀಮ್ ನೋಡ್ರೆ ಗೊತ್ತಾಗುತ್ತಲ್ಲ. ಪಾಕಿಸ್ತಾನದವ್ರು ಅಂತ ಹೇಳ್ಕೊಳ್ಳೋ ಥರ ಟೀಮ್ ಏನಿಲ್ಲ. ಇಂಡಿಯಾ ಅಂತೂ 100% ಗೆಲ್ಲೇಬೇಕು ಅಂತ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಹೈ ಆನ್ ಇದೆ. ಸೊ ಒಂದು ಟಫ್ ಕಾಂಪಿಟೇಷನ್ ಬಿಲ್ಡ್ ಆನ್ ಆಗಬೇಕು ಗುರು. ಅವ್ರು ಮುಂಚೆ ಎಲ್ಲ ಇತ್ತು ಇಂಡಿಯಾ ಪಾಕಿಸ್ತಾನ ಅಂದರೆ ಫುಲ್ ಅಜ್ಜಿ ಹೆವಿ ಕಾಂಪಿಟೇಷನ್ ಇರೋದು, ಅಜ್ಜಿ ಲಾಸ್ಟ್ವರೆಗೆ ಹೋಗಿ ನಿಂತ್ಕೊಳೋದು. ಬಟ್ ಇವಾಗ ಆ ಥರ ಏನೂ ಕಾಣಿಸ್ತಾ ಇಲ್ಲ ಟೀಮ್ನ ನೋಡ್ತು ಅಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕುದ್ರು ಸಂಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮ್ಯಾಮ್. ಬಾಯ್.